ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಇದೆಂಥ ಪರಿಸ್ಥಿತಿ? ಲಕ್ಷಾಂತರ ರೈತರ ಜೀವನಾಡಿ ಬಿಎಸ್ಎಸ್ಕೆ ಕಾರ್ಖಾನೆಯ ಹರಾಜಿಗೆ ಸಿದ್ಧತೆ ನಡೀತಾ ಇದೆ. ಬಿಎಸ್ಎಸ್ಕೆ ಕಾರ್ಖಾನೆ ಮಾರಾಟ ಮಾಡಲು ಬೀದರ್ನ ಡಿಸಿಸಿ ಬ್ಯಾಂಕ್ ಮುಂದಾಗಿದೆ. ಹರಾಜು ಪ್ರಕ್ರಿಯೆ ನಡೆಸುವುದಾಗಿ ಡಿಸಿಸಿ ಬ್ಯಾಂಕ್ ಸೂಚನೆಯನ್ನ ಕೊಟ್ಟಿದೆ. 25,000 ರೈತರ ಷೇರು ಹಣದಿಂದ ಈ ಒಂದು ಬೃಹತ್ ಕಾರ್ಖಾನೆಯನ್ನ ಕಟ್ಟಲಾಗಿತ್ತು. ಈಗ ಖಾಸಗಿ ವ್ಯಕ್ತಿಯ ಪಾಲಾಗಲಿದೆಯಾ ಎನ್ನೋ ಪ್ರಶ್ನೆ ಮೂಡ್ತಾ ಇದೆ. 60 ವರ್ಷಗಳ ಇತಿಹಾಸವಿರುವಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆ ಈಗ ಖಾಸಗಿ ಆಸ್ತಿಯಾಗುವ ಸಾಧ್ಯತೆ ಇದೆ. ಜಿಲ್ಲೆಯ ಸಹಕಾರಿ ಬ್ಯಾಂಕ್ನಿಂದಲೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾರಾಟ ಜರುಗುವಂತಹ ಸಾಧ್ಯತೆ ಇದೆ. 285 ಕೋಟಿ ಸಾಲದ ಹಣ ರಿಕವರಿಗಾಗಿ ಕಾರ್ಖಾನೆಯ ಹರಾಜಿಗೆ ಬ್ಯಾಂಕ್ ಮುಂದಾಗಿರುವಂಥದ್ದು. ಸೆಪ್ಟೆಂಬರ್ 2ರಂದು ಮಧ್ಯಾಹ್ನ 2 ಗಂಟೆಗೆ ಹರಾಜಿಗೆ ಡಿಸಿಸಿ ಬ್ಯಾಂಕ್ ಸಿದ್ಧತೆ ನಡೆಸಿರುವಂಥದ್ದು ನಮಗೆ ಲಭ್ಯವಾಗಿರುವಂತಹ ಪತ್ರಗಳ ಪ್ರಕಾರ, ಈ ಕ್ಷಣದ ತನಕ ಲಭ್ಯವಾಗಿರುವಂತಹ ಪತ್ರಗಳ ಪ್ರಕಾರ ಸರ್ಕಾರದೊಂದಿಗೆ ರೈತರು ಹಲವು ಬಾರಿ ಚರ್ಚಿಸಿದ್ರು. ಇಲ್ಲಿ ತನಕ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲೆಯ ರೈತರ ಜೀವನಾಡಿ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಯಾಕಿಷ್ಟು ನಿಷ್ಕಾಳಜಿ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ. ಬಿಎಸ್ಎಸ್ಕೆ ಕಾರ್ಖಾನೆ ಭವಿಷ್ಯದ ಬಗ್ಗೆ ಈಗ ರೈತರಲ್ಲಿ ಆತಂಕ ಮನೆ ಮಾಡಿದೆ. ಬೀದರ್ ಜಿಲ್ಲೆಯ ಇಷ್ಟು ಜನ ಶಾಸಕರು, ಸಂಸದರು, ಸಚಿವರು, MLCಗಳು ಇದ್ರೂ ಕೂಡ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಇವರುಗಳ ಕೈಯಿಂದ ಉಳಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆಗೇಡಿನ ಸಂಗತಿ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನಸಾಮಾನ್ಯರು, ರೈತಾಪಿ ವರ್ಗ. ಇಷ್ಟು ಜನರಿಗೆ ನಾವು 4 ಬಾರಿ, 3 ಬಾರಿ, 2 ಸಲ ಫಸ್ಟ್ ಟೈಮ್ ಎಲ್ರಿಗೆ ಗೆಲ್ಲಿಸಿದೀವಿ. ಇವ್ರು ಗೆಲ್ಲಿಸಿದ್ರು ಕೂಡ ಈ ಒಂದು ಕಾರ್ಖಾನೆ, ರೈತರ ಜೀವನಾಡಿಯಾಗಿರುವಂಥ ಕಾರ್ಖಾನೆ ಉಳಿಸ್ಕೊಳ್ಳುವಲ್ಲಿ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ವಿಫಲರಾದ್ರ, ಸರ್ಕಾರದಿಂದ ಸಾಲ ಪಡೀಲಿಕ್ಕೆ ವಿಫಲರಾದ್ರ ಅನ್ನೋ ಮಾತು ಈಗ ಬೀದರ್ನ ಪ್ರತಿ ಜಿಲ್ಲೆಯಲ್ಲಿ ಕೂಡ ಮೂಡ್ತಾ ಇದೆ. ಇನ್ನು ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಳೆದ ಹಲವು ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗದೆ ಗ್ರಾಮ ಪಂಚಾಯಿತಿ ನೌಕರರು ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಬೆಲೆ ಏರಿಕೆಗೆ ಅನುಗುಣವಾಗಿ ಸರ್ಕಾರ 2026 ಮೇ 22ರಂದು ಹೊರಡಿಸಿರುವ ಕನಿಷ್ಠ ವೇತನದ ಆದೇಶವನ್ನ ಜಾರಿಗೊಳಿಸಿ ಕೂಡಲೇ ವೇತನ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ರಾಜ್ಯ ಕಾರ್ಮಿಕ ಇಲಾಖೆಯು 2026-27ನೇ ಸಾಲಿನ ಕನಿಷ್ಠ ವೇತನ ದರಗಳನ್ನು ಪ್ರಕಟಿಸಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ನೀರು ಸರಬರಾಜುದಾರರು, ಜವಾನರು ಹಾಗೂ ಸ್ವಚ್ಛತೆಗಾರರನ್ನ ಏಕಕಾಲದಲ್ಲಿ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಸೇವಾ ಹಿರಿತನವನ್ನು ಪರಿಗಣಿಸಿ ಇನ್ಕ್ರಿಮೆಂಟ್ ನೀಡಬೇಕು. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈಗಾಗಲೇ ತರಬೇತಿ ಪಡೆದಿರುವ ಎಲ್ಲ ಸ್ವಚ್ಛ ವಾಹಿನಿ ನೌಕರರಿಗೆ ಕೆಲಸ ನೀಡಬೇಕು. ಕರ್ತವ್ಯ ನಿರ್ವಹಿಸುತ್ತಿರುವ ಸ್ವಚ್ಛ ವಾಹಿನಿ ನೌಕರರಿಗೆ ಬಾಕಿ ವೇತನವನ್ನು ಪಾವತಿಸಬೇಕು. ಸಂಜೀವಿನಿ ಒಕ್ಕೂಟದಿಂದ ಬೇರ್ಪಡಿಸಿ ಪಂಚಾಯಿತಿ ಮೂಲಕವೇ ವೇತನ ನೀಡಬೇಕು ಅಂತ ಒತ್ತಾಯಿಸಲಾಯಿತು. ಅದೇ ರೀತಿ ನಿವೃತ್ತ ಸಿಬ್ಬಂದಿಗೆ 20 ತಿಂಗಳ ಉಪಧನ ಪಾವತಿಸಬೇಕು. ನಿವೃತ್ತಿ ಹಾಗೂ ಮರಣ ಹೊಂದಿದ ನೌಕರರ ಕುಟುಂಬಕ್ಕೆ 6 ಲಕ್ಷ ಇಡಗಂಟು ನೀಡಬೇಕು. ಬಿಲ್ ಕಲೆಕ್ಟರ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಜ್ಯೇಷ್ಠತಾ ಆಧಾರದ ಮೇಲೆ ಬಡ್ತಿ ನೀಡಬೇಕು ಎಂಬ ಬೇಡಿಕೆಗಳನ್ನು ಮುಂದಿಟ್ಟರು. 5/2026 ಸಿದ್ದರಾಮಯ್ಯ ಸರ್ಕಾರವರು ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಿ ಒಂದು ನೋಟಿಫಿಕೇಶನ್ ತಂದಿದೆ, ಫೈನಲ್ ನೋಟಿಫಿಕೇಶನ್. ಅದು ಸರ್ಕಾರ ಹೋದ ನಂತರ, ಈ DK ಶಿವಕುಮಾರ್ ಸರ್ಕಾರ ಬಂದ ನಂತರ ಇದು ಮಾಲೀಕರಿಗೆ ತೊಂದರೆ ಆಗ್ತದೆ, ಮಾಲೀಕರಲ್ಲಿ ಬಿಟ್ಟು ಹೋಗ್ತಾರೆ ಅಂತೇಳಿ ನೆಪವಾಡಿ ಅದನ್ನು ವಾಪಸ್ ತಗೊಳಿಸಲಿಕ್ಕೆ ಒಂದು ಸಚಿವ ಸಂಪುಟದ ಉಪಸಮಿತಿ ಪರಮೇಶ್ವರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಅದರ ಉದ್ದೇಶ ಏನಂದರೆ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಅವರ ಉದ್ದೇಶ ಇದೆ. ಅದು ಕಡಿಮೆ ಮಾಡಲಿಕ್ಕೆ ಬಿಡೋದಿಲ್ಲ ನಾವು. ಆದ್ದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ನೌಕರರು ಕನಿಷ್ಠ ವೇತನ ಮತ್ತು ಇತರ ಅವರು ಬೇಡಿಕೆಗಳ ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಸೆಪ್ಟೆಂಬರ್ 8 ತಾರೀಕಿಗೆ ಸುಮಾರು 50,000 ಜನ ಕರ್ನಾಟಕದ ಕಾರ್ಮಿಕರು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಒಂದು ಹೋರಾಟ ಹಾಕಿಕೊಂಡಿದ್ದೇವೆ. DK ಶಿವಕುಮಾರ್ ಸರ್ಕಾರ ಈ ನೋಟಿಫಿಕೇಶನ್ ವಾಪಸ್ ತೊಗೊಳ್ಳೋಕ್ಕೆ ಬಿಡೋದಿಲ್ಲ, ನಿಮ್ಮನ್ನೇ ಓಡಿಸಿ ಕಳಿಸ್ತೀವಿ ಅನ್ನೋ ಒಂದು ಘೋಷಣೆಯೊಂದಿಗೆ ನಾವು ಇವತ್ತು
ಹೋರಾಟ ನಡೆಸ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ನಾವು ಇದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಕಾರ್ಮಿಕ ಮತ್ತು ರೈತ ವಿರೋಧಿ ಏನು ಇವತ್ತು ಅವರು ಪಾಲಿಸಿಗಳು ತರ್ತಾ ಇದ್ದಾರೆ, ಅದನ್ನು ನಾವು ತರಲಿಕ್ಕೆ ಬಿಡುವುದಿಲ್ಲ. ಈ ರಾಜ್ಯದ ಕಾರ್ಮಿಕರು ಮತ್ತು ರೈತರು ಎಲ್ಲರೂ ಕೂಡಿ ರಾಜ್ಯದ ರೈತರಿಗೆ ನ್ಯಾಯ ಸಿಗಬೇಕು. ಬರಗಾಲ ಪ್ರದೇಶದಲ್ಲಿ ರೈತರಿಗೆ ಅವರು ಪರಿಹಾರ ಕೊಡಬೇಕು, ಬರಗಾಲ ಪರಿಹಾರ ಕೊಡಬೇಕು, ಅವ್ರಿಗೆ ಸಾಲ ಮನ್ನಾ ಮಾಡಬೇಕು, ಕಾರ್ಮಿಕರಿಗೆ ಕನಿಷ್ಠ ವೇತನ ಕೂಡಲೇ ಅದನ್ನು ಜಾರಿ ಮಾಡಬೇಕು, ವಾಪಸ್ ತಗೊಳ್ಬಾರ್ದು ಅಂತೇಳಿ ನಾವು ಇವತ್ತು ಅವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. MB ಸಜ್ಜನ್ CR2 ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಇನ್ನು ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಅನಿರ್ದಿಷ್ಟಾವಧಿಗೆ ಧರಣಿಯನ್ನ ನಡೆಸ್ತಾ ಇದ್ದಾರೆ ಬೈದರ್ನಲ್ಲಿ. ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಬೀದರ್ನಲ್ಲಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿಯಿಂದ ಧರಣಿ ನಡೀತಾ ಇದೆ. ಧಿಕ್ಕಾರ ಕೂಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರೇ ಬಿಜೆಪಿಯಿಂದ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇರುವಂಥದ್ದು. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೀದರ್ನಲ್ಲಿ ಬಿಜೆಪಿ ಪಟ್ಟು ಹಿಡಿದೆ. ಧರಣಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಪರಿಷತ್ ಮಾಜಿ ಸಭಾಪತಿ ರಘುನಾಥ್ ಮಲ್ಕಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಬಿಜೆಪಿ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಕೂಡ ಈ ಒಂದು ಧರಣಿ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಚಿವ ಬಿ ನಾಗೇಂದ್ರ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಕುರಿತು ರಘುನಾಥ್ ಮಲ್ಕಾಪುರೆ ಹಾಗೂ ಸೋಮನಾಥ್ ಪಾಟೀಲ್ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ರಾಜೀನಾಮೆ ಕೊಟ್ಟಾಗಲೇ ಅವರ ಮೇಲೆ ಆರೋಪ ಇದೆ ಅನ್ನೋದು ಸಾಬೀತಾಗಿದೆ. CBI ಎನ್ಕ್ವೈರಿಯಲ್ಲಿ ಆರೋಪಿ ನಂಬರ್ 1 ಆಗಿದ್ದಾರೆ. ಕೋರ್ಟ್ ಅವರು ದೆಹಲಿಗೆ ಹೋಗಬಾರ್ದು ಅಂತ ಆದೇಶ ಇದೆ. ಇದೆಲ್ಲರ ಮಧ್ಯೆಯೂ ಇವತ್ತು ನಾಗೇಂದ್ರರಿಗೆ ಮತ್ತೊಂದು ಸಲ ಅವರು ಮಂತ್ರಿಮಂಡಲ ತಗೊಂಡಿದ್ದನ್ನು ವಿರೋಧಿಸಿ ಇವತ್ತು ನಾವು ಅವರು ರಾಜೀನಾಮೆ ಕೊಡುವವರಿಗೆ ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅವರು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಒಂದು ATM ಆಗಿದ್ದಾರೆ. ಅವ್ರ ಹಣ ದಿಲ್ಲಿಯ ಸೋನಿಯಾ ಗಾಂಧಿಯಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆವರೆಗೆ ಎಲ್ಲರಿಗೆ ಮುಟ್ಟಿದೆ. ಅದಕ್ಕಾಗಿ ನಮ್ಮ ಹೆಸರೆಲ್ಲ ಬರ್ತು ಅಂತ ಅವರು ಮತ್ತೊಂದು ಸಲ ಮಂತ್ರಿಮಂಡಲ ತಗೊಂಡಿದ್ದಾರೆ. ಆದರೆ ನಾವು ನಿರಂತರವಾಗಿ ಹೋರಾಟವನ್ನು ಇವತ್ತು ಸದನದ ಒಳಗೆ ಮತ್ತು ಹೊರಗಡೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆ ಬಳ್ಳಾರಿಗೆ ಪಾದಯಾತ್ರೆ ಹೋಗುವ ಮುಖಾಂತರ ರಾಜೀನಾಮೆ ಕೊಡೋವರೆಗೆ ಕೂಡ ಈ ಹೋರಾಟ ಮುಂದುವರಿಸ್ತೀವಿ ಅನ್ನೋ ಮಾತು. 24ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿರೋಧ ಪಕ್ಷದ ಆರೋಪ ಬಂದಾಗಿ ಅದನ್ನು ಇನ್ಕ್ವೈರಿ ಮಾಡಿ ಇನ್ಕ್ವೈರಿ ಆಧಾರದ ಮೇಲೆ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಲಾಗಿದೆ. ಈಗ ಮತ್ತೆ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಬಿ ನಾಗೇಂದ್ರನ್ನು ಯಾವ ಕಾರಣಕ್ಕೋಸ್ಕರ ನೀವು ಮಂತ್ರಿಮಂಡಲಕ್ಕೆ ತಂದಿದ್ದೀರಿ? ತನಿಖಾ ವರದಿಗಳ ವರದಿ ಇದೆ. ಆರೋಪಿ ನಂಬರ್ 1 ಅಂತ ಹೇಳಿ ನಾಗೇಂದ್ರರನ್ನು ಆರೋಪಿಸಿದ್ದಾರೆ. ಹತ್ರ ಸುಮಾರು 90 ಕೋಟಿ ಅವ್ಯವಹಾರ ಆಗಿದೆ ಅಂತ ಆರೋಪ ಪಟ್ಟಿದೆ. ಈಗ ರಾಜ್ಯದ ಜನತೆಯ ಮನೆ ಮಾತಾಗಿದೆ. ನಾಗೇಂದ್ರ ಅವರು ಮತ್ತೆ ರಾಜ್ಯ ಸರ್ಕಾರದನ್ನಾದಂಥ ಹಗರಣ ಕೇವಲ ನಾಗೇಂದ್ರ ಅವರಿಗೆ ಸೀಮಿತ ಇಲ್ಲ. ನಾಗೇಂದ್ರ ಅವರು ಈ ದುಡ್ಡನ್ನು ಅವರು ಸ್ವಂತಕ್ಕೆ ಬಳಸ್ಕೊಳ್ಳಿಕ್ಕಿಲ್ಲ. ಆ ದುಡ್ಡನ್ನು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಬಳಸಿದ್ದಾರೆ ಅನ್ನೋಂಥ ಮಾತನ್ನು ಮನೆ ಮಾತಾಡಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ CITU ಸಂಘಟನೆಯ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಬೀದರ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಬೀದರ್ ನಗರದ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನಡೆದ ಧರಣಿಯಲ್ಲಿ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ 100 ಸಿಬ್ಬಂದಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಜಿಲ್ಲಾ ಪಂಚಾಯತ್ CO ಮೂಲಕ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. 2026 ಮೇ 22ರಂದು ಹೊರಡಿಸಿರುವ ಆದೇಶವನ್ನು ಕೂಡಲೇ ಜಾರಿಗೆ ತರಬೇಕು. ಕಳೆದ 7-8 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿಲ್ಲ. ಹೀಗಾಗಿ ವೇತನ ಪರಿಷ್ಕರಣೆ ಮಾಡಬೇಕು. ಸ್ವಚ್ಛ ವಾಹಿನಿಯ ಚಾಲಕರು ಹಾಗೂ ಕಸಗೂಡಿಸುವ ಮಹಿಳೆಯರಿಗೆ ಕಳೆದ 1 ವರ್ಷದಿಂದ ವೇತನ ಪಾವತಿ ಆಗಿಲ್ಲ. ಇವರನ್ನ ಸಂಜೀವಿನಿ ಒಕ್ಕೂಟದಿಂದ ಬೇರ್ಪಡಿಸಿ ಪಂಚಾಯತ್ ಮೂಲಕವೇ ನೇರವಾಗಿ ವೇತನ ನೀಡಬೇಕು. ಗ್ರಾಮ ಪಂಚಾಯಿತಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್, ವಾಟರ್ ಮ್ಯಾನ್ ಹಾಗೂ ಸ್ವಚ್ಛತಾಗಾರರನ್ನ ಸರ್ಕಾರಿ ನೌಕರರೆಂದು ಘೋಷಿಸಬೇಕು. ಸಿಬ್ಬಂದಿಯ ಹಿರಿತನವನ್ನು ಪರಿಗಣಿಸಿ ಇನ್ಕ್ರಿಮೆಂಟ್ ಸಹ ನೀಡಬೇಕು ಅಂತ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ. itu na wani penabia kalau
ಬೀದರ್ನ ಯುವ ಕರಾಟೆ ಪಟು ಮೊಹಮ್ಮದ್ ಪರ್ವೇಜ್ ಖಾನ್ ಅವರು ಚೆನ್ನೈನಲ್ಲಿ ನಡೆದ ಕರಾಟೆ ವಿಶ್ವ ದಾಖಲೆ ಕಾರ್ಯಕ್ರಮದಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ಚೆನ್ನೈನ ಸೆಂಟ್ ಥಾಮಸ್ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ನಲ್ಲಿ ವರ್ಲ್ಡ್ ಕರಾಟೆ ಮಾಸ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಕರಾಟೆ ವಿಶ್ವ ದಾಖಲೆ ಕಾರ್ಯಕ್ರಮ ಆಯೋಜಿಸಲಾಯಿತು. ದೇಶದ ವಿವಿಧ ಭಾಗಗಳಿಂದ ಸುಮಾರು 800 ಮಂದಿ ಕರಾಟೆ ಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಪೈಕಿ ಕೇವಲ 27 ಮಂದಿಗೆ ವಿಶೇಷ ಪ್ರದರ್ಶನ ನೀಡುವ ಅವಕಾಶ ದೊರೆತಿತ್ತು. ಬೀದರ್ನ ಮೊಹಮ್ಮದ್ ಪರ್ವೇಜ್ ಖಾನ್ ಕೂಡ ಈ ತಂಡದಲ್ಲಿ ಸ್ಥಾನ ಪಡೆದಿದ್ದರು. ಪರ್ವೇಜ್ ಖಾನ್ ಅವರು ಕೇವಲ 1 ನಿಮಿಷದಲ್ಲಿ 180 ಕರಾಟೆ ಚಾಪ್ಸ್ ಗಳನ್ನ ಮಾಡುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಅಲ್ಲದೆ 30 ಸೆಕೆಂಡ್ಗಳಲ್ಲಿ 4 ವಿಭಿನ್ನ ರೀತಿಯ ಪಂಚ್ಗಳನ್ನ ಹಾಗೂ ಬ್ಲಾಕ್ಗಳನ್ನ ಪ್ರದರ್ಶಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪರ್ವೇಜ್ ಖಾನ್ ಅವರ ಕೋಚ್ ಸುಬಿತ್ ಮೋರಾ ಹಾಗೂ ಮ್ಯಾನೇಜರ್ ಡಾಕ್ಟರ್ ಇಮ್ರಾನ್ ಸಹೀದ್ ಇಂದು ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪರ್ವೇಜ್ ಅವರ ಸಾಧನೆ ಹಾಗೂ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ. ಪರ್ವೇಜ್ ಖಾನ್ ಅವರ ಈ ಸಾಧನೆಗಾಗಿ ವರ್ಲ್ಡ್ ಕರಾಟೆ ಮಾಸ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಗೌರವ ಪ್ರಮಾಣ ಪತ್ರ ಹಾಗೂ ಪದಕ ನೀಡಿ ಗೌರವಿಸಲಾಗಿದೆ. ಮಾದಕ ವಸ್ತುಗಳ ದುರುಪಯೋಗ ವಿರುದ್ಧ ಜಾಗೃತಿ ಮೂಡಿಸುವುದು ಹಾಗೂ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಕುರಿತು ಅರಿವು ಮೂಡಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿತ್ತು. ಪರ್ವೇಜ್ ಖಾನ್ ಅವರ ಈ ಸಾಧನೆಗೆ ಬೀದರ್ ಜಿಲ್ಲೆಯ ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರಿಂದ ಅಭಿನಂದನೆಗಳು ವ್ಯಕ್ತವಾಗುತ್ತಿವೆ. ಬೀದರ್ ನಗರದ ಮೊಹಮ್ಮದ್ ಪರ್ವೇಜ್ ಖಾನ್ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ನಿನ್ನೆ ಚೆನ್ನೈಯಲ್ಲಿ ನಡೆದ ಸೆಂಟ್ ಥಾಮಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಮರ್ಸ್ ಕಾಲೇಜಿನಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮ ಜರುಗಿತು. ಆ ಒಂದು ಸ್ಪರ್ಧೆಯಲ್ಲಿ ಮೊಹಮ್ಮದ್ ಪರ್ವೇಜ್ ಖಾನ್ ಬೀದರ್ ಜಿಲ್ಲೆಯಿಂದ ಭಾಗವಹಿಸಿ ಅಲ್ಲಿನ ಒಂದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿರುತ್ತಾರೆ. ಅಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಯಿಂದ ಮೊಹಮ್ಮದ್ ಪರ್ವೇಜ್ ಖಾನ್ ಅವರು ಮೊದಲಿಗಿದ್ದರು. ಆ ಒಂದು ಸ್ಪರ್ಧೆಯಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸ್ಪರ್ಧೆಯಲ್ಲಿ ದುಬೈಯಿಂದ, ಅಂಡಮಾನ್ ನಿಕೋಬಾರ್, ಇನ್ನು ಕೆಲವು ದೇಶಗಳಿಂದ ಅಲ್ಲಿ ಭಾಗಿಯಾಗಿದ್ದರು. ಅನೇಕ ಸ್ಪರ್ಧಾಳುಗಳು ತಮ್ಮ ಸ್ಪರ್ಧೆಯನ್ನು ಪ್ರದರ್ಶಿಸಿ ತಮ್ಮ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪದಕವನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಸುಮಾರು 800ಕ್ಕಿಂತ ಹೆಚ್ಚಿನ ಸ್ಪರ್ಧಾರ್ಥಿಗಳು ಭಾಗವಹಿಸಿ ಅದರಲ್ಲಿ 28 ಸ್ಪರ್ಧಾರ್ಥಿಗಳಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪದಕವನ್ನು ಪಡೆದಿರುತ್ತಾರೆ. ಈ ನಮ್ಮ ಪರ್ವೇಜ್ ಖಾನ್ ಅವರಿಗೆ 30 ಸೆಕೆಂಡಿನಲ್ಲಿ ತುಂಬ ಹಣಾಹಣಿ ನಡೆದು ಆ ಒಂದು ಸ್ಪರ್ಧೆಯಲ್ಲಿ 30 ಸೆಕೆಂಡಿನಲ್ಲಿ 120. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ವೆ ನಂಬರ್ 127/1ರಲ್ಲಿ ಅರಣ್ಯ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ರಾತ್ರಿ ಸಮಯದಲ್ಲಿ ಅಪರಿಚಿತರು ವಾಹನಗಳ ಮೂಲಕ ಕೆಮಿಕಲ್ ತ್ಯಾಜ್ಯವನ್ನು ತಂದು ಸುರಿದು ಹೋಗಿದ್ದಾರೆ. ಇದರ ವಿರುದ್ಧ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಸವ ಕಲ್ಯಾಣ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾವಲು ಪಡೆ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಸುರೇಶ್ ಜಮ್ಮು, ಈ ಸ್ಥಳವು ಅರಣ್ಯ ಪ್ರದೇಶವಾಗಿರುವುದರಿಂದ ಅಲ್ಲಿ ಬಿದ್ದಿರುವ ಕೈಗಾರಿಕಾ ತ್ಯಾಜ್ಯದಿಂದ ಅರಣ್ಯದ ಗಿಡ ಮರಗಳು, ಸಸ್ಯ ಸಂಪತ್ತು, ಪಕ್ಷಿಗಳು, ಕಾಡು ಪ್ರಾಣಿಗಳು ಹಾಗೂ ಇತರ ಜೀವಜಾಲಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಈ ತ್ಯಾಜ್ಯ ಮಳೆ ನೀರಿನೊಂದಿಗೆ ಮಣ್ಣಿನಲ್ಲಿ ಸೇರಿ ಭೂಮಿಯ ಗುಣಮಟ್ಟ ಹಾಗೂ ಅಂತರ್ಜಲಕ್ಕೂ ಹಾನಿಯಾಗುವ ಸಾಧ್ಯತೆ ಇರುವುದರಿಂದ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಿಳಿಸಿದ್ದಾರೆ.